ನಮಸ್ಕಾರ, ವೆಲ್ಕಮ್ ಟು ಸುಬ್ಬುಸ್ ಕಿಚನ್. ಇಂದು ನಾವು ರಸಮ್ ಪೌಡರ್ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಬಾಣಲೆಯನ್ನು ಬಿಸಿಗಿಟ್ಟು 100 ಗ್ರಾಂ ಧನಿಯಾವನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳೋಣ. ಧನಿಯಾ ಚೆನ್ನಾಗಿ ಹುರಿದ ನಂತರ ಅದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳೋಣ. ನಂತರ ಅದೇ ಬಾಣಲೆಗೆ 20 ಗ್ರಾಂ ಜೀರಿಗೆಯನ್ನು ಹಾಕಿ ಫ್ರೈ ಮಾಡಿಕೊಳ್ಳೋಣ. ಜೀರಿಗೆ ಮುಕ್ಕಾಲು ಭಾಗ ಫ್ರೈ ಆದ ನಂತರ ಅದಕ್ಕೆ 5 ಗ್ರಾಂ ಸಾಸಿವೆಯನ್ನು ಹಾಕೋಣ. ನಂತರ 5 ಗ್ರಾಂ ಮೆಂತ್ಯವನ್ನು ಹಾಕೋಣ. ಅವೆರಡೂ ಫ್ರೈ ಮಾಡಿಕೊಂಡು ನಂತರ 5 ಗ್ರಾಂ ಕಾಳುಮೆಣಸಿನ ಪುಡಿ, 1.5 ಚಮಚ ಇಂಗು, 1 ಚಮಚ ಅರಿಶಿನ ಪುಡಿ ಎಲ್ಲವನ್ನು ಹಾಕಿ ಸ್ವಲ್ಪ ಬಿಸಿ ಮಾಡಿಕೊಳ್ಳೋಣ. ನಂತರ ಅದನ್ನು ಧನಿಯಾ ಟ್ರಾನ್ಸ್ಫರ್ ಮಾಡಿಕೊಂಡ ಬಟ್ಟಲಿಗೆ ಹಾಕಿಕೊಂಡು ಅದೇ ಬಾಣಲೆಗೆ 100 ಗ್ರಾಂ ಒಣಮೆಣಸಿನಕಾಯಿಯನ್ನು ತೊಟ್ಟು ತೆಗೆದು 1 ಚಮಚ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ. ಮೆಣಸಿನಕಾಯಿ ಚೆನ್ನಾಗಿ ಗರಿಗರಿಯಾಗಿ ಫ್ರೈ ಆದ ನಂತರ ಅದನ್ನು ಉಳಿದ ಪದಾರ್ಥಗಳ ಒಟ್ಟಿಗೆ ಸೇರಿಸಿಡೋಣ. ನಂತರ ಅದೇ ಬಾಣಲೆಗೆ ತೊಳೆದಿಟ್ಟುಕೊಂಡ ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಗರಿ ಆಗುವವರೆಗೂ ಫ್ರೈ ಮಾಡಿಕೊಳ್ಳೋಣ. ಚೆನ್ನಾಗಿ ಕರಿಬೇವಿನ ಸೊಪ್ಪನ್ನು ಫ್ರೈ ಮಾಡಿ ರೆಡಿ ಇಟ್ಟುಕೊಳ್ಳೋಣ. ನಂತರ ಒಣಮೆಣಸಿನಕಾಯಿಯನ್ನು ಮೊದಲು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿಕೊಂಡ ನಂತರ ಉಳಿದೆಲ್ಲ ಪದಾರ್ಥಗಳನ್ನು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿಕೊಳ್ಳೋಣ. ನಾನು ಬರೀ 100 ಗ್ರಾಂ ಧನಿಯಾ 100 ಗ್ರಾಂ ಮೆಣಸಿನಕಾಯಿ ಮೆಷರ್ಮೆಂಟಲ್ಲಿ ಇಷ್ಟು ರಸಮ್ ಪುಡಿಯನ್ನು ಮಾಡಿದ್ದೇನೆ. ರುಚಿಕರವಾದ ರಸಮ್ ಪೌಡರ್ ರೆಡಿಯಾಗುತ್ತದೆ. ಪ್ಲೀಸ್ ಡೂ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಧನ್ಯವಾದಗಳು.